ಅರ್ಹತೆ ಇಲ್ಲದವರಿಗೆ ಮನೆ ಹಂಚಿಕೆಗೆ ಮುಂದಾಯಿತ ರಾಜ್ಯ ಸರ್ಕಾರ. ಕೋಗಿರು ನಿವಾಸಿಗಳಿಗೆ ಮನೆ ಕೊಡಲು ಕಾನೂನು ಮಾನ್ಯತೆ ಇಲ್ವಾ? ರಾಜೀವ್ ಗಾಂಧಿ ವಸತಿ ಯೋಜನೆಗೆ ನಿಯಮ ಪಾಲಿಸಲೇಬೇಕು. ಆಶ್ರಯ ಯೋಜನೆ ಅರ್ಹತೆಗೆ ಇದೇ ಹಲವು ನಿಯಮಗಳು. ಮನೆ ಪಡೆಯಲು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು, 18 ವರ್ಷ ಮೇಲ್ಪಟ್ಟಿರಬೇಕು, ಗುರುತಿನ ವಿಳಾಸದ ಪುರಾವೆ, ವಾಸಸ್ಥಳ ದೃಢೀಕರಣಕ್ಕಾಗಿ ರೇಷನ್ ಕಾರ್ಡ್, ಮತದಾರ ಚೀಟಿ, ಕಂದಾಯ ಇಲಾಖೆಯ ಆದಾಯ ಪ್ರಮಾಣ ಪತ್ರವಿರಲೇಬೇಕು. ಆದಾಯ ಮಿತಿ 3 ಲಕ್ಷಕ್ಕಿಂತ ಹೆಚ್ಚಿರಬಾರದು. ಮಾನವೀಯತೆಯಿಂದ ಮನೆ ಕೊಡೋದಾಗಿ ಸರ್ಕಾರ ಭರವಸೆ ಕೊಟ್ಟಿತ್ತು, ಆದರೆ ಇದಕ್ಕೆ ಕಾನೂನು ಅಡ್ಡಿ ಬರ್ತಾ ಇದೆಯಾ? ಅರ್ಹತೆ ಇಲ್ಲದವರಿಗೆ ಮನೆ ಹಂಚಿಕೆಗೆ ಮುಂದಾಯಿತ ರಾಜ್ಯ ಸರ್ಕಾರ. ಕೋಗಿರು ನಿವಾಸಿಗಳಿಗೆ ಮನೆ ಕೊಡಲು ಕಾನೂನಿನ ಮಾನ್ಯತೆನೇ ಇಲ್ವಾ? ರಾಜೀವ್ ಗಾಂಧಿ ವಸತಿ ಯೋಜನೆಗೆ ನಿಯಮ ಪಾಲಿಸಲೇಬೇಕು. ಒಂದ್ ಕಡೆ ರಾಜಕಾರಣಿಗಳ ಒತ್ತಡ, ಮತ್ತೊಂದು ಕಡೆ ನಿಯಮಗಳ ಮಿತಿ. ಮನೆ ಕೊಡಲು ಅಧಿಕಾರಿಗಳಿಗೆ ಶುರುವಾಗಿದೆ ಪೀಕಲಾಟ. ಮನೆ ಹಂಚಿಕೆ ಅನುಮಾನದ ಬಗ್ಗೆ ಮಾಧ್ಯಮ ಪಕ್ಕ ಮಾಹಿತಿ ಬಿತ್ತರಿಸಿತ್ತು. ಪರ್ಯಾಯ ಮನೆ ಸುಲಭದ ಮಾತೆಲ್ಲವೆಂದ ರಿಟೇಕ್. ಪರ್ಯಾಯ ಮನೆ ಕೊಡೋದು ಸುಲಭದ ಮಾತಲ್ಲ ಅಂದಿದ್ದಾರೆ ಅಧಿಕಾರಿಗಳು. ರಾಜಕಾರಣಿಗಳ ಒತ್ತಡದಲ್ಲಿ ಸಿಲುಕಿಕೊಂಡಿದ್ದಾರೆ ಅಧಿಕಾರಿಗಳು. ಇದುವರೆಗೂ ಹಲವೆಡೆ ಅನಧಿಕೃತವಾಗಿ ಮನೆಗಳ ತೆರವು ಮಾಡಲಾಗಿದೆ. ಈಗ ಸಂತ್ರಸ್ತ ನಿವಾಸಿಗಳಿಗೆ ಮನೆ ಕೊಡ್ತೀನಿ ಅಂತಾನೂ ಕೂಡ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದ್ರೆ ಮನೆ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಕಾನೂನು ನಿಯಮಗಳನ್ನ ಪಾಲಿಸಲೇಬೇಕು. ಆದ್ರೆ ಕಾನೂನು ನಿಯಮಗಳನ್ನ ಪಾಲಿಸಬೇಕಾದ್ರೆ ತಕ್ಕಂತಹ ಐಡಿ ಪ್ರೂಫ್ಗಳು ಬೇಕು. ಇಂತಿಂತ ದಾಖಲೆಗಳು ಬೇಕು ಅಂತ ನಿಯಮಗಳು ಇದೆ. ಆ ದಾಖಲೆಗಳು ಇರಲೇಬೇಕು. ಈಗ ಸಂತ್ರಸ್ತ ನಿವಾಸಿಗಳಿಗೆ ಮತ್ತೊಂದು ಸಂಕಷ್ಟ. ಅಲ್ಲಿ ಮತ್ತೊಂದು ಕಡೆ ಭರವಸೆ ಕೊಟ್ಟಿದ್ದ ರಾಜ್ಯ ಸರ್ಕಾರ ಅಲ್ಲಷ್ಟು ತೀಕಲಾಟ. ಇಲ್ಲಿ ಅಧಿಕಾರಿಗಳು ಅಷ್ಟು ಸುಲಭವಾಗಿ ಮನೆ ಕೊಡೋದಕ್ಕೆ ಆಗಲ್ಲ ಅಂತಿದ್ದಾರೆ. ಇದೆಲ್ಲದರ ಮಧ್ಯೆ ಸಂತ್ರಸ್ತರು ಏನಾಗ್ಬೇಡ ಹೇಳಿ? ಅರ್ಹತೆ ಇಲ್ಲದವರಿಗೆ ಮನೆ ಹಂಚಿಕೆ ಮುಂದಾಯ್ತ ರಾಜ್ಯ ಸರ್ಕಾರ. ಎಲ್ಲವೂ ಕೂಡ ಕಾನೂನು ಪ್ರಕಾರವೇ ನಡಿಬೇಕು. ಕಾನೂನು ಪ್ರಕಾರ ನಡಿಬೇಕು ಅಂದ್ರೆ ತಕ್ಕಂತ ಡಾಕ್ಯುಮೆಂಟ್ಸ್ ಇರಬೇಕು. ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಸುಮ್ಮನೆ ಮನೆ ಕೊಡೋದಕ್ಕೆ ಆಗಲ್ಲ ರೀ. ಇದು ಕಾನೂನು ಕೂಡ ಒಪ್ಪೋದಿಲ್ಲ. ಈಗ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ? ಸಂತ್ರಸ್ತರಿಗೆ ಏನ್ ಮಾಡ್ತಾರೆ? ಇದೆಲ್ಲದಕ್ಕೂ ಉತ್ತರ ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಾಗಿದೆ.